CBSE NCERT Mathematics 9th Standard Chapter 1 Number System Decimal Expansions Exercise 1.3 ಅದರಲ್ಲಿ ನಾವು ಫಸ್ಟ್ ಮೇನ್ ಮಾಡ್ತಿದ್ವಿ ರೈಟ್ ಡೆಸಿಮಲ್ ಫಾರ್ಮ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಅದರಲ್ಲಿ ಮೂರನೇ ಸಮ್ಮು ಇದರಲ್ಲಿ 1, 2 ಮಾಡಿದ್ವಿ. ಇವಾಗ ಮೂರನೇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಬಂದರೆ ಹೇಗೆ ಮಾಡಬೇಕು ಡೆಸಿಮಲ್ ಫಾರ್ಮಲ್ಲಿ ಅಂತ. ಫಸ್ಟು 4 into 8 which is equal to 32. 32 plus 1 33/8 ಫ್ರ್ಯಾಕ್ಷನ್ನ ಇಂಪ್ರಾಪರ್ ಫ್ರ್ಯಾಕ್ಷನ್ ಮಾಡ್ಕೊಂಡಿದ್ದು. ಇಂಪ್ರಾಪರ್ ಫ್ರ್ಯಾಕ್ಷನ್ ಮಿಕ್ಸ್ಡ್ ಆಗಿತ್ತು, ಇಂಪ್ರಾಪರ್ ಫ್ರ್ಯಾಕ್ಷನ್ ಮಾಡ್ಕೊಂಡ್ವಿ. ಅದನ್ನು ಇವಾಗ ನಾನು ಡೆಸಿಮಲ್ಗೆ ಹಾಕ್ತೀನಿ. 8 4s 32. ಒಂದು ಮಿಕ್ತು ಪಾಯಿಂಟ್ ಹಾಕೋತೀನಿ, 10 ಆಯಿತು. 8 1s 8. ಎರಡು ಮಿಕ್ತು ಪಾಯಿಂಟ್ ಹಾಕಿರೋದ್ರಿಂದ 1 0 ಬರುತ್ತೆ. 8 2s 16. 4 ಮಿಕ್ತು 0 ಅದೇ ಆಟೋಮೆಟಿಕ್ಕಾಗಿ ಬರುತ್ತೆ, ಯಾಕಂದ್ರೆ ನಾವು ಚುಕ್ಕೆ ಹಾಕ್ಕೊಂಡಿದ್ವಿ. 8 5s 40. ರಿಮೈಂಡರ್ ಇಲ್ಲದೆ ರಿಮೈಂಡರ್ 0 ಆಯಿತು. ಸೊ ಇಟ್ ಈಸ್ ಅ ಟರ್ಮಿನೇಟಿಂಗ್ ಡೆಸಿಮಲ್. ಸೊ ಏನಂದು ಬರಿಬೇಕೀಗ ನಾವು 4 1/8 ಈಕ್ವಲ್ಸ್ 4.125 ಈಸ್ ಎ ಟರ್ಮಿನೇಟಿಂಗ್ ಡೆಸಿಮಲ್. ಇದು ಆನ್ಸರ್. ಅಂದರೆ ಮುಗ್ದೋಗುತ್ತೆ, ನಿಂತೋಗುತ್ತೆ ಡೆಸಿಮಲ್ಲೇ ಎಲ್ಲನೂ ರಿಮೈಂಡರು 0 ಆಗಿ ನಿಂತೋಯ್ತು ಅಂತ ಬರೋದಕ್ಕೆ ಟರ್ಮಿನೇಟಿಂಗ್ ಡೆಸಿಮಲ್ ಅಂತ ಹೇಳ್ತೀವಿ. ಇವಾಗ 4ನೇ ಸಮ್ಮಿಗೆ ಹೋಗೋಣ. 4ನೇದು 3/13 ಹೇಗೆ ಮಾಡೋದು? 13 ಹಾಕ್ಕೊಳ್ಳೋಣ. 3 ಇದೆ. 13 3ಗಿಂತ ದೊಡ್ಡದು ಆಗಲ್ಲ, ಸೊ ಒಂದು ಪಾಯಿಂಟ್ ಹಾಕ್ಕೊಳ್ಳೋಣ. 30 ಬಂತು. 13 2s 26. 4 ಮಿಕ್ತು 40. ಚುಕ್ಕೆ ಹಾಕ್ಕೊಂಡಿರೋದ್ರಿಂದ 0 ಬರುತ್ತೆ. 3 3s 9. 39. 13 3s 39. 1 ಮಿಕ್ತು 0 ಬರುತ್ತೆ. 13 10ಗಿಂತ ಕಡಿಮೆ, ಸೊ ಇಲ್ಲೊಂದು 0 ಇಲ್ಲೊಂದು 0. ಈಗ 13 7s 91. 9 ಮಿಕ್ತು 0 ಆಟೋಮೆಟಿಕ್ಕಾಗಿ ಬರುತ್ತೆ. 13 6s 78. 12 ಮಿಕ್ತು 120 ಆಯಿತು. 13 9s 117. ಮತ್ತು 3 ರಿಮೈಂಡರ್ ಆಯಿತು. ನೋಡಿ, ಸ್ಟಾರ್ಟಿಂಗಲ್ಲಿ 3 ರಿಮೈಂಡರ್ ಇತ್ತು, ಅದೇ ಥರ 3 ರಿಮೈಂಡರ್ ಬಂತು. ಆದ್ದರಿಂದ ಇದು ಹಿಂಗೇ ರೆಕರ್ ಆಗ್ತಾ ಹೋಗುತ್ತೆ. ಸೊ 3 ರಿಮೈಂಡರ್ ಬಂದಿದ ತಕ್ಷಣ ಸೇಮ್ ಇತ್ತಲ್ಲ ಅಲ್ಲಿಗೆ ನಿಲ್ಲಿಸಿದ್ದೀನಿ. ಸೊ ನಾವಿಲ್ಲಿ ಬರ್ಕೊಳ್ಳೋಣ 0.23076 ಇಷ್ಟೂ ಮತ್ತೆ ರಿಪೀಟ್ ಆಗುತ್ತೆ. ಸೊ 2 ಇಂದ 9 ತನಕ ಒಂದು ಅದ್ರ ತಲೆ ಮೇಲೆ ಒಂದು ಲೈನ್ ಎಳಿಬೇಕು. ಏನರ್ಥ? ಇದು ಮತ್ತೆ ರಿಪೀಟ್ ಆಗುತ್ತೆ. 2 3 0 7 6 9 ಮತ್ತೆ ಬರುತ್ತೆ. ಅದು ಮುಗಿದ ತಕ್ಷಣ ಮತ್ತೆ 2 3 0 7 6 9 ಬರುತ್ತೆ. ಆದ್ದರಿಂದ ಈಸ್ ಎ ನಾನ್ ಟರ್ಮಿನೇಟಿಂಗ್, ನಿಂತೋಗಲ್ಲ, ಇದು ನಾನ್ ಟರ್ಮಿನೇಟಿಂಗ್ ರೆಕರಿಂಗ್ ಡೆಸಿಮಲ್.
ಹೀಗೆ ಆನ್ಸರ್ ಬರಿಬೇಕು. ಎಕ್ಸಾಮಲ್ಲೂ ಅಷ್ಟೇ ಬರೀತಿರೋ ಪೆನ್ನಲ್ಲೇ ಅಂಡರ್ಲೈನ್ ಮಾಡಿ ಆನ್ಸರ್ಸ್ನ, ಆಗ ವ್ಯಾಲ್ಯೂ ಮಾಡೋರು ಅಂದರೆ ಕರೆಕ್ಷನ್ ಮಾಡೋರಿಗೆ ಈಸಿಯಾಗಿ ಗೊತ್ತಾಗುತ್ತೆ, ಬೇಗನೂ ಮಾರ್ಕ್ಸ್ ಕೊಡ್ತಾರೆ, ಅವ್ರಿಗೂ ಟೈಮ್ ಮಿಕ್ಕತ್ತೆ, ನಿಮಗೂ ಟೈಮ್ ಮಿಕ್ಕತ್ತೆ. ರೆಕರಿಂಗ್ ಅಂದರೆ ಇದು ಅದೇ ಸೇಮ್ ಮತ್ತೆ ಮತ್ತೆ ಬರ್ತಿರುತ್ತೆ, ಅದಕ್ಕೆ ಅದರ ಮೇಲ್ಗಡೆ ಒಂದು ಲೈನ್ ಎಳಿತೀನಿ. 230769 ಮತ್ತು 230769 ಬರುತ್ತೆ. ಆದ್ದರಿಂದ ನಾವು ಇದನ್ನು ಹೀಗೆ ರೆಕರಿಂಗ್ ಅಂತ ಹಾಕ್ಕೊಂಡಿದ್ದೀವಿ. ಆಯಿತಾ? ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿ ಅರ್ಥ ಆಗ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.